ಲಾ ಮಗ ಮುಚ್ಚ ತಗೊಂಬಾರೋ. ಈ ನನ್ ಮಕ್ಳು ಯಾಕೋ ನನ್ ಮಾತು ಕೇಳ್ತಾ ಇಲ್ಲ. ಒಬ್ಬೊಬ್ರು ನನ್ ಮಕ್ಳು ಮುಚ್ಚಾಕ್ಬಿಡೋಣ. ಏನ್ ಮಂಜು ಮನೆ ಹತ್ರ ಬರಕ್ ಹೇಳ್ತಂತೆ, ಏನ್ ಸಮಾಚಾರ? ಅಣ್ಣ ಎಣ ಸತ್ರೆ ಅದ್ಗೆ ಹಬ್ಬನಂತೆ, ನಿನಗೆ ಗೊತ್ತಿಲ್ವ ಅಣ್ಣ? ಹಾಗಲ್ಲ ಉಂಟಾ ಬತ್ತಾವನೆ ಬರ್ತಾವನಲ್ಲಪ್ಪ. ಏನ್ಲ ನಿನ್ಗಿಲ್ಲಿ ಅವಾರ್ಡ್ ಕೊಡ್ತಾ ಇದ್ದಾರ? ಮನೆಯಲ್ಲೇ ಸನ್ಮಾನ, ಇಲ್ಲ ಅವಮಾನ. ಆಯ್ತು ಬಿಡಲ್ಲ, ಜಾಸ್ತಿ ಕುಯ್ಬೇಡ. ಏಯ್ ಮುಚ್ಕೊಂಡಿರಲ್ಲ, ನೀನು ಬೆಡ್ಡಿಕ್ಕಂಗೆ ನೀನು. ಮುಚ್ಕೊಂಡಿರಪ್ಪ, ಇಲ್ಲಿ ಇಂಪಾರ್ಟೆಂಟ್ ನಾವು ಮಾತಾಡಕ್ಕಿದ್ದೀವಿ. ಉಳ್ಕಲ್ ನಟರನ್ ಸಾರು ಬೀದಿ ನಾಟಕ ಮಾಡಿದ್ರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. ನನ್ನ ಹತ್ರ ರಾಜತಂತ್ರ ಅನ್ನೋದೊಂದು ನಾಟಕ ಇದೆ, ಅದನ್ನ ಮಾಡೋಣ. ಈ ಸಲ 1 ಲಕ್ಷ ನಮ್ದೇ. ಹಾಗಾದ್ರೆ ರಾಜಣ್ಣನ ಪಾತ್ರ ನಾನ್ ಮಾಡ್ತೀನಿ. ಓಕೆ. ಸ್ವಾಗತ ಭಾಷಣ ನಾನ್ ಮಾಡ್ತೀನಪ್ಪ. ಶಿವನೇ ಶಿವಲಿಂಗ, ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡ್ತಾರೆ, ಭಾರಿ ಸಂತೋಷ ಆಗ್ತದೆ. ಹೌದು, ನಮ್ಮ ರಾಜಣ್ಣವರು ಈ ಸಭೆ ಸೇರಿಸ್ಬಿಟ್ಟು ಎಲ್ಲಿ ಮಾತನಾಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಅವ್ರ ಬಗ್ಗೆ ಪೊಂಗಿದ್ದು ಸಾಕು. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಭಾರಿ ಸಂತೋಷ ಆಗ್ತಿದೆ. ನಮ್ಮ ರಾಜಣ್ಣವರು ಇವಾಗ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, 4 ಮಾತಾಡ್ಬೇಕು ಅಂತ ಕೇಳ್ಕೊಂತ ಇದೀವಲ್ಲ, ಮಾತಾಡ್ರಿ ರಾಜಣ್ಣವ್ರು ನೀವು. ಭಾರಿ ಸಂತೋಷ ಆಗ್ತದೆ. ಟೆಸ್ಟಿಂಗ್. ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನನ್ನು ನೀವೆಲ್ಲ ಕ್ಷಮಿಸಬೇಕು ಅಂತ ಕೇಳ್ಕೊಂತೀನಿ, ಯಾಕಂದ್ರೆ ಸ್ವಲ್ಪ ತಡವಾಗಿ ಬಂದಿದ್ದೀನಿ. ಯಾವ್ದನ್ನ ಅಲ್ಸಿನ ಬೇಜಾರು ಬಾಯಲ್ಲಿ ಇಟ್ಕೊಂಡಿದ್ಯಾ? ಸ್ವಲ್ಪ ಜೋಲಗರೆಲ್ಲ ಪದ್ಮಾಸ್. ಇವ್ರು ಯಾರು ಗೊತ್ತಾ? ನಮ್ಮೂರಲ್ಲೇ ಬೇಲ್ ಮೇಲೆ ರೇಖು ಒಣಗಾಕಿದ್ರೆ ಯಾರ್ದು ಅಂತ ಹೇಳುವನಂತ ಬೆಳಕಿನ ಮಗ ಇವನು. ಶಾಂತ ರೀತಿಯಿಂದ ವರ್ತಿಸ್ಬೇಕು. ಊರಲ್ಲಿ ಗಣೇಶನ್ ಕುಂಡ್ರಿಸ್ತೀನಿ ಅಂದ್ರುವೆ ಕಾಸು, ಊರಲ್ಲಿ ಹಬ್ಬ ಮಾಡ್ತೀನಿ ಅಂದ್ರುವೆ ಕಾಸು, ಆಂಟಿರ್ಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ ಅಂದ್ರುವೆ ಕಾಸು, ಯಾರ್ಯಾರು ಸತ್ರು ಕಾಸು, ಬದುಕಿದ್ರು ಕಾಸು. ನಮ್ಮನ್ನ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾರೆ. ಇಷ್ಟಲ್ಲ ಒಳ್ಳೆ ಕೆಲಸ ಮಾಡಿದ್ರು ಜನಗಳು ಹೊಗಳ್ತಾರೆ ಅಂದ್ಕೊಂಡಿದ್ರು. ಜನ ಏನ್ ಹೇಳ್ತಾರಂತ ಅಕ್ಕನ ಬಾಯಲ್ಲಿ ಒಂದ್ ಸ್ವಲ್ಪ ಕೇಳಿ. ಎಲ್ಲ ಅಕ್ಕ ನಿಮ್ಮ ಅಕ್ಕ ಬಂದ್ರು ನೋಡಿ. ಏನಮ್ಮ ನೀನು ಹೀರೋ ಎಂತರ ಬಂದಿದೆಯಲ್ಲ. ನಮ್ಮ ರಾಜಣ್ಣ ರಾಜಕೀಯ ಕ್ಯಾರೆಕ್ಟರ್ ಮಾಡ್ತಾನೆ, ಬಯ್ಯ ಕ್ಯಾರೆಕ್ಟರ್ ಇದೆ. ಹೀರೋ ಎಂತರ ಬಂದಿದೆಯಲ್ಲ ನೀನು, ಸರಿನಾ ಇದು? ನನಗೇನು ಗೊತ್ತು, ನೀ ಬಾ ಅಂದ್ರೆ ನಾನು ಬಂದಿದ್ದೀನಿ ಅಷ್ಟೇ. ನೋಡಮ್ಮ, ಇವರು ರಾಜಕೀಯದ ವ್ಯಕ್ತಿ. ಜನ ಏನೇನು ಮಾತಾಡ್ತಾರ ಅದನ್ನೆಲ್ಲ ನೀವೆಲ್ಲ ಹೇಳ್ಬೇಕು. ಎಲ್ಲ ಡೈಲಾಗ್ ನೀವೇ ಹೇಳಿದ್ರೆ ನಾನೇನು ಹೇಳಲಿ? ನಾನು ನಾಟಕದಲ್ಲಿ ಹೇಳ್ತೀನಿ ಬಿಡು. ಒಳ್ಳೆ ಬೀಜ ಕಣೆ ನೀನು, ಹಲಸಿನ ಬೀಜ. ನೋಡಮ್ಮ, ನೀನು ಈ ರೀತಿ ಹೇಳ್ಬೇಕು. ರೋಡಲ್ಲಿ ಇರೋ ಗುಂಡಿ ಮುಚ್ಚಲ, ಇವನ್ ಮಕ ಮುಚ್ಚ. ಮನೆ ಹತ್ರ ಒಂದು ಲೈಟ್ ಹಾಕ್ಸ್ಲಿಲ್ಲ, ಬಂದ್ಬಿಟ್ಟ ದೊಡ್ಡದಾಗೆ. ಕಿತ್ತೋದ್ ನನ್ನ ಮಗ ಒಂದು ಮೋರಿ ಕ್ಲೀನ್ ಮಾಡಿಸ್ಲಿಲ್ಲ. ನಮ್ಗೊಂದು ಕುರಿ ಕೊಟ್ಟಿಲ್ಲ, ಲಕ್ಷಾಂತರ ರೂಪಾಯಿ ಕೊಟ್ಟು ನಾಯಿ ತಂದವನೆ. ಅಮ್ಮ ಎಷ್ಟೆಲ್ಲ ಹೇಳ್ಬೇಡಮ್ಮ, ಅಲ್ಲಿ ಏನು ಬರೋದು ಅದು ಹೇಳಮ್ಮ. ಅವ್ರ ಸ್ವಂತ ದುಡ್ಡೇನು ಕೊಡಲ್ಲ ಬಿಡ್ರಿ. ಬೇರೆಯವ್ರ ಮನೆ ಸುದ್ದಿ ನಮ್ಗೆ ಯಾಕಣ, ಸುಮ್ಮನೆ ಬಾರಣ ಹೋಗೋಣ. ಉಗಾದಿ ಹಬ್ಬಕ್ಕೆ ರಾಜಣ್ಣ ಕಿಟ್ ಕೊಡ್ತಾರಂತೆ, ಬಾ ಹೋಗಿ ಇಸ್ಕ ಬರೋಣ. ಬಾರಕ್ಕ ಒಳ್ಳೆ ಕಿಟ್ ಕೊಡ್ತಾರೆ. ಅಷ್ಟೆಲ್ಲ ಉಗ್ದಿದ್ಯಾ, ಇಷ್ಟೆಲ್ಲ ಉಗ್ದಿದ್ಯಾ? ಅವ್ರ ಕೈ ಸಿಕ್ಕಿದ್ರೆ ನಿನ್ ಕೀ ಹಾಡು ಹೇಳೋದು. ಈ ಮೀಟಿದ ನೆನಪಿಲ್ಲವು ಎದೆ ತುಂಬಾಡಾಗಿದೆ, ಇಂಗಾತಿಕೋ ನಾನಿಲ್ಲವೇ ಎಮನ್ ಸಂತ ದೂರವಾಗಿದೆ. ಓಟ್ ಹಾಕ್ಬೇಕಾರೆ ಏಯ್, ನನ್ನ ಡೈಲಾಗ್ ಎಲ್ಲ ನೀನ್ ಹೇಳ್ಬಿಟ್ರೆ ನಾನೇನು ಹೇಳಲೆ? ನಾನು ಹೇಳ್ತೀನಿ, ನಿಂತ್ಕೋ. ನೇಯ್, ಓಟಕ್ಕ ಕಾಸು ಇಸ್ಕೊಂತೀರಾ, ಹಬ್ಬ ಹರಿದಿನ ಆದ್ರೆ ಮನೆ ಹತ್ರ ಬರ್ತೀರಾ, ಹುಡುಗರಿಗೆ ಎಣ್ಣೆ ಹೊಡಿಸ್ಬೇಕು, ಮಜಾ ಮಸ್ತಿ ಮಾಡಿಸ್ಬೇಕು ಅಂತ ಫೋನ್ ಪೇ ಮಾಡಿಸ್ಕೊಂತೀರಾ. ಇನ್ನೇನ ಮಾಡ್ಬೇಕು ನಿಮ್ಗೆ?
ನನಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಸಂತೋಷ ಆಗುತ್ತೆ. ಯಾಕಂದರೆ ಬೈದ್ರೂ ನೀವೇ, ಕೊಂಡಾಡಿದ್ರು ನೀವೇ. ನಿಮ್ಮ ಮನೇಲಿ ನಾನೊಬ್ಬ ಅಣ್ಣ ತಮ್ಮನ ಥರ, ಬಂಧು ಬಳಗ ಥರ ಕರೆಕ್ಟ್ಗೆ ಹೇಳಿ. ಬಂಧು ಬಳಗ ಥರ ನಿಮ್ಮ ಮನೇಲಿ ಊಟ ನಾನು ಮಾಡ್ತೀನಿ, ನಮ್ಮ ಮನೇಲಿ ಊಟ ನೀವು ಮಾಡ್ತೀರಾ. ಆದರೆ ಎಲೆಕ್ಷನ್ಗೆ ನೀವೆಲ್ಲ ನನಗೆ ಓಟ್ ಹಾಕಿ. ಯಾವಾಗ ಮೇಡಮ್ ನಾಟಕ ಸ್ಟಾರ್ಟ್? ಆಯ್ತು ಬಿಡಪ್ಪ, ನೀನು ಇರ್ತೀಯ. ಮಾಡ್ತಾ ಇದ್ದೀರಾ ನೀವು? ಮನೇಲಿ ಇರೋದು ಬಿಟ್ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ದುಡ್ಕೊಂಡು ತಿನ್ನೋದು ಬಿಟ್ಟು ಇಲ್ಲೆಲ್ಲ ತೋಟಗಳೆಲ್ಲ ಅಲಿತಿರಲ್ಲ. ಇನ್ನು ಇವಾಗ ನೀವು ತೋಟ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಪರ್ಕೆ ತಕೊಂಬಂದು ಓಡಿಸ್ತೀನಿ ನೋಡ್ರಿ ಇವಾಗ. ಮಗ ಮಚ್ ತಗೋಬಾರೋ. ಈ ನನ್ನ ಮಕ್ಳು ಯಾಕೋ ನನ್ನ ಮಾತು ಕೇಳ್ತಾ ಇಲ್ಲ. ಒಬ್ಬೊಬ್ರು ನನ್ನ ಮಕ್ಕಳನ್ನ ಕೊಚ್ಚಾಕ್ಬಿಡೋಣ. ಏನೋ ಕಾಂತರಾಜು, ತೋಟದಲ್ಲಿ ಏನೋ ಮಾಡ್ತಾ ಇದೀಯಾ? ಏನೋ ಒಂದು ನಾಟಕ ಮಾಡ್ತಾ ಇದೀವಿ ಸಾ. ಏನ್ ನಾಟಕ ಮಾಡ್ತಾ ಇದೀಯಪ್ಪ? ಯಾವ್ದೋ ಒಂದು ಮಾಡ್ತಾ ಇದೀವಿ ಸಾ. ಏನೋ ಮಾಡಪ್ಪ, ಒಳ್ಳೆ ಕಂಟೆಂಟ್ ಇರೋದನ್ನ ಮಾಡ, ಜನಗಳು 4 ಜನ ತಿಳ್ಕೊಂಡು ಒಳ್ಳೇದಾಗ ಅಂತದನ್ನ ಮಾಡಿ ನೀವು ಬೆಳ್ಕೊಳ್ಳಿ, ಜನಗಳಿಗೆ ಒಳ್ಳೆ ಸಂದೇಶನ ತಲುಪಿಸ್ರಿ ಅಷ್ಟೇ.